ಅಕಾಡೆಮಿಕ್ ಇಯರ್ 2025 ಫಾರ್ ದ PUC ಸ್ಟೂಡೆಂಟ್ಸ್ ನಿಮಗೆ ಟೆಸ್ಟ್ ಇನ್ನೇನು ಆಗಸ್ಟ್ ಮಂತಲ್ಲಿ ಶುರು ಆಗುತ್ತೆ. ದಟ್ ಇಸ್ ಆಗಸ್ಟ್ 11 ಮೋಸ್ಟ್ ಆಫ್ ದಿ ಕಾಲೇಜಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ನ್ಯೂಸ್ ಬಂದಿದೆ. ಸೊ ಈಗ ಎಸ್ಪೆಷಲಿ ಸೈನ್ಸ್ ಸಬ್ಜೆಕ್ಟ್ ದಟ್ ಇಸ್ PCMB ಕಾಂಬಿನೇಷನಲ್ಲಿ ನಿಮಗೆ ಯಾವ್ಯಾವ ಸಿಲೆಬಸ್ ಇದೆ ಅಂತ ಹೇಳಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ನ್ಯೂಲಿ ಪಬ್ಲಿಷ್ಡ್ ಓಕೆನಾ 2025ಗೆ ಪ್ರಿಸ್ಕ್ರೈಬ್ ಮಾಡಿರುವಂತಹ ಸಿಲೆಬಸ್. ಇದು ಪ್ರತಿ ವರ್ಷವೂ ಇದೇ ಥರನೇ ಇರುತ್ತೆ ಓಕೆನಾ. ನೋಡಿ, ಫಿಸಿಕ್ಸಲ್ಲಿ 4 ಚಾಪ್ಟರ್ಸ್ ಇರೋದು. ದಟ್ ಈಸ್ ವೆರಿ ಸಿಂಪಲ್ ಚಾಪ್ಟರ್. ಫಸ್ಟ್ ಒನ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್, ಮತ್ತು ಮೋಷನ್ ಇನ್ 1 ಡೈಮೆನ್ಷನ್, ಅದೇ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಅದನ್ನು ಕರೀತಾರೆ. ಆ್ಯಂಡ್ ಥರ್ಡ್ ಚಾಪ್ಟರ್ ಇಸ್ ಮೋಷನ್ ಇನ್ ಪ್ಲೇನ್ ಅಥವಾ ಮೋಷನ್ ಇನ್ 2 ಡೈಮೆನ್ಷನ್ ಅಂತ ಹೇಳ್ತಾರೆ ಓಕೆನಾ. ಆ್ಯಂಡ್ ನೆಕ್ಸ್ಟ್ ಒನ್ ಲಾಸ್ ಆಫ್ ಮೋಷನ್. ಸೊ ದೀಸ್ 4 ಚಾಪ್ಟರ್ಸ್ ಆರ್ ಸಿಂಪಲ್ ಓಕೆನಾ. ಅದರಲ್ಲಿ ಫಸ್ಟ್ ಚಾಪ್ಟರ್ ತುಂಬ ಈಸಿನೇ ಇರುತ್ತೆ. ಅದರಿಂದ ಮೋಸ್ಟ್ಲಿ ಅವ್ರು ಕೇಳೋದು ಒಂದೇ ಕ್ವೆಶನ್, ಅದು ಮೋಸ್ಟ್ ಸ್ಟ್ಯಾಂಡರ್ಡ್ ಕ್ವೆಶನ್ ಇರುತ್ತೆ, ಅದನ್ನು ಕೇಳ್ತಾರೆ. ಆ್ಯಂಡ್ 1Dನಲ್ಲಿ ನಿಮಗೆ ಡೆರೈವೇಷನ್ಸ್ ಒಂದು ಗ್ಯಾರಂಟಿ ಕೇಳ್ತಾರೆ ಓಕೆನಾ 3 ಮಾರ್ಕ್ಸ್ಗೆ. ಆ್ಯಂಡ್ ಥರ್ಡ್ ಚಾಪ್ಟರಿಂದ ನಿಮಗೆ ದಟ್ ಇಸ್ ಡಿರೈವೇಷನ್ಸ್ನ ಕೇಳ್ತಾರೆ, ಈಕ್ವೇಷನ್ಸ್ನ, ಅದೇ ರೇಂಜ್ ಹೈಟ್ ಇದ್ರ ಮೇಲೆ ಅವರು ಈಕ್ವೇಷನ್ಸ್ನ ಕೇಳ್ತಾರೆ. ಆ್ಯಂಡ್ ಆಲ್ಸೋ ಡಿರೈವೇಷನ್ ಇಸ್ ಫಿಕ್ಸ್ಡ್ ಫ್ರಮ್ ದ್ಯಾಟ್. ಆ್ಯಂಡ್ ಲಾಸ್ ಆಫ್ ಮೋಷನಿಂದನೂ ಅಷ್ಟೇ ನಿಮಗೆ ಸೆಕೆಂಡ್ ಲಾ ಮೇಲೆ ಒಂದು ಡಿರೈವೇಷನ್ ಗ್ಯಾರಂಟಿ ಇರುತ್ತೆ. ಸೊ ನಿಮಗೆ ಈ ರೀತಿ ಯೂಸ್ಫುಲ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಈಗಲೇ ಕಮೆಂಟ್ ಮಾಡಿ, ನಾನು ಹೊಸ ವೀಡಿಯೋನ ಮಾಡ್ತೀನಿ. ಆ್ಯಂಡ್ ಕೆಮಿಸ್ಟ್ರಿಯಿಂದ ನಿಮಗೆ ಸಮ್ ಬೇಸಿಕ್ ಕನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಅದೇ ರೀತಿ ಅಟಾಮಿಕ್ ಸ್ಟ್ರಕ್ಚರ್, ಬೋರ್ ಮಾಡೆಲ್ವರೆಗೂ ಇರುತ್ತೆ. ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಇದು ಇನ್ಆರ್ಗ್ಯಾನಿಕ್ ಚಾಪ್ಟರಿಂದ ಬರುತ್ತೆ. ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಫಸ್ಟ್ ಚಾಪ್ಟರ್ ಇದೆಯಲ್ಲ ಅದು ಫುಲ್ ಚಾಪ್ಟರ್ ಏನಿಲ್ಲ, ಬಿಕಾಸ್ ಇಟ್ಸ್ ಅ ವೆರಿ ಬಿಗ್ ಚಾಪ್ಟರ್. ನಿಮಗೆ ಪ್ಯೂರಿಫಿಕೇಷನ್ವರೆಗೂ ಇರುತ್ತೆ. ಆ್ಯಂಡ್ ಮ್ಯಾಥ್ಸಿಂದ ನಿಮಗೆ ಸೆಟ್ಸ್ ಓಕೆನಾ, ಸೆಟ್ಸ್ ಚಾಪ್ಟರ್ ಆ್ಯಂಡ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮತ್ತು ಕಾಂಪ್ಲೆಕ್ಸ್ ನಂಬರ್ಸ್ 4 ಚಾಪ್ಟರ್ಸ್ ಇದೆ. ಆ್ಯಂಡ್ ಬಯಾಲಜಿಯಿಂದ ನಿಮಗೆ ಟೋಟಲಿ 6 ಚಾಪ್ಟರ್ಸ್ ಇದೆ ಓಕೆನಾ. ಸೊ ಇಲ್ಲೇ ಸ್ವಲ್ಪ ಲೆಂತಿ ಅನಿಸುತ್ತೆ. ಲಿವಿಂಗ್ ವರ್ಲ್ಡ್, ಬಯಾಲಜಿಕಲ್ ಕ್ಲಾಸಿಫಿಕೇಷನ್, ಪ್ಲಾಂಟ್ ಕಿಂಗ್ಡಮ್, ಆ್ಯನಿಮಲ್ ಕಿಂಗ್ಡಮ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಆ್ಯಂಡ್ ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ದಿಸ್ ಆರ್ ದಿ 6 ಚಾಪ್ಟರ್ಸ್. ನೋಡ್ಕೊಳ್ಳಿ, ಇಲ್ಲಿ ಫಿಸಿಕ್ಸ್ ಸ್ವಲ್ಪ ಓಕೆ, ಇಟ್ಸ್ ಗುಡ್ ಓಕೆ. ಕೆಮಿಸ್ಟ್ರಿಯಲ್ಲೂ ಅಷ್ಟೇ ತುಂಬ ಲೆಂತ್ ಏನಿಲ್ಲ, ಸ್ವಲ್ಪ ಕಡಿಮೆನೇ ಇದೆ ಓಕೆನಾ, ಪ್ಯೂರಿಫಿಕೇಷನ್ವರೆಗೂ ಅಂತ ಹೇಳಿದ್ದಾರೆ. ಅದಾಯಿತು. ಮತ್ತು ಮ್ಯಾಥ್ಸಲ್ಲಿ ಸೆಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ನೋಡಿ, ಇದರಲ್ಲಿ ಫಿಕ್ಸ್ಡ್ ಕ್ವೆಶನ್ಸ್ ಅಂತ ಕೆಲವೊಂದು ಕ್ವೆಶನ್ಸ್ ಇರುತ್ತೆ, ನೀವು ಅದನ್ನು ಓದ್ಕೊಂಡು ನೀವು ಮ್ಯಾಕ್ಸಿಮಮ್ ಮೆನಿ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಓಕೆನಾ. ಆ್ಯಂಡ್ ಬಯಾಲಜಿಯಲ್ಲೂ ಅಷ್ಟೇ, ಬಯಾಲಜಿ ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ, ಬಿಕಾಸ್ 6 ಚಾಪ್ಟರ್ಸ್ ಇದೆ. ಅಂದರೆ ಇದೇ ಕ್ವೆಶನ್ಸ್ ಬರುತ್ತೆ ಅಂತ ಫಿಕ್ಸ್ಡ್ ಹೇಳೋಕ್ಕಾಗಲ್ಲ, ಬಟ್ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಅಂಥ ಕ್ವೆಶನ್ಸ್ನ ಫೋಕಸ್ ಮಾಡಿದ್ರೆ ನೀವು ಒಳ್ಳೆ ಮಾರ್ಕ್ಸ್ನ ತೊಗೊಳ್ಬೋದು. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಅದರ ಮೇಲೆ ಡೌಟ್ ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದಟ್ ಐ ಕ್ಯಾನ್ ಕ್ಲಿಯರ್ ಯರ್ ಡೌಟ್ಸ್. ವಿಡಿಯೋ ಇಷ್ಟ ಆಗಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.